ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಉದ್ದಿನಬೇಳೆ ದಾಲ್ ಮಾಡ್ತಾ ಇದ್ದೇನೆ. ಉದ್ದಿನಬೇಳೆ ಆ್ಯಕ್ಚುಲಿ ಸೌತ್ ಇಂಡಿಯನವರು ಇಡ್ಲಿ ದೋಸೆ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ನಾರ್ತ್ ಅವರು ದಾಲ್ ಮಖನಿ ಎಲ್ಲ ಮಾಡಿ ತಿಂತಾರೆ. ಇದನ್ನು ಹಾಗೆ ಪ್ಲೇನು ಉದ್ದಿನ ದಾಲ್ ಮಾಡ್ತಾರೆ. ಇವತ್ತು ನಾನು ಅದೇ ತೋರಿಸ್ತಿದ್ದೇನೆ. ನಾನು ಇವತ್ತು ಉದ್ದಿನಬೇಳೆನೆ ನೆನೆಸಿಟ್ಟು 2 ದಿನ ನೆನೆಸಿಟ್ಟು ಇದನ್ನು ಮೊಳಕೆ ಬರೋಂಗೆ ಇಟ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಮೊಳಕೆ ಬಂದಿದೆ. ಇವಾಗ ಕುಕ್ಕರಲ್ಲಿ ಹಾಕುವಾಗ ಇಷ್ಟು ಶುಂಠಿ ಹಾಕಬೇಕು ಇದಕ್ಕೆ, ಯಾಕಂದರೆ ಅದು ಉದ್ದಿನಬೇಳೆ ಗ್ಯಾಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಇಷ್ಟನ್ನ ಶುಂಠಿ ಹಾಕ್ತೀನಿ. ಇದ್ರ ಜೊತೆಗೆ ಹಳದಿ ಉಪ್ಪು ಹಾಕಿ ನಾನು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದನ್ನು. ಇವಾಗ ಉರದ್ ದಾಲಿಗೆ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 2 ಟೊಮೊಟೊ, 2 ಈರುಳ್ಳಿ, 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಹಿಂಗು, ಆಮೇಲೆ ಇದರಲ್ಲಿ ನಾನು ಮೆಣಸಿನ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು, ಹಳದಿ ಪೌಡ್ರು ಎಲ್ಲ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಒಗ್ಗರಣೆಗೆ ಎಣ್ಣೆ ಬದಲು ನಾನು ತುಪ್ಪ ಹಾಕ್ತಾ ಇದ್ದೇನೆ. ನೀವು ಎಣ್ಣೆನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ತುಪ್ಪನೂ ಹಾಕ್ಬೋದು. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಬಿಸಿ ಆಗಿದೆ. ಇವಾಗ ಫಸ್ಟ್ ನಾನು ಇದಕ್ಕೆ ಹಿಂಗೆ ಹಾಕ್ತೇನೆ. ತುಪ್ಪ ಬಿಸಿ ಆಗಿದೆ. ಇವಾಗ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಇದಕ್ಕೆ. ಆಮೇಲೆ ಇದು ಫಸ್ಟ್ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು. ಸ್ವಲ್ಪ ಬ್ರೌನ್ ಆಗಲಿ, ಆಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು ಇದಕ್ಕೆ. ಇವಾಗ ಆಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಬ್ರೌನ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಅದಕ್ಕೆ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಇಟ್ಕೊಳ್ಬೇಕಿದು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಇವಾಗ ನೋಡಿ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ ಹಸಿಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಇವಾಗ ಟೊಮೆಟೊ ಹಾಕ್ಕೊಳ್ಬೇಕು ಇದಕ್ಕೆ. ಟೊಮೆಟೊ ಹಾಕಿದ್ದಲ್ಲ, ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಟೊಮೆಟೊ ಬೇಗ ಬೆಂದ್ಬಿಡತ್ತೆ. ನಾನು ದಾಲಲ್ಲಿ ಉಪ್ಪು ಹಾಕಿದ್ದೇನೆ ಮತ್ತು ಮೆಣಸಿನ ಪೌಡ್ರ್ ಮತ್ತು ಗರಂ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ, ಅದರಲ್ಲೂ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಅದಕ್ಕಿಂತ ಸ್ವಲ್ಪನೇ ಹಾಕ್ತೀನಿ. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಂದ್ ಮಾಡಿದ್ದೀನಿ. ಆವಾಗ ಟೊಮೊಟೊ ಚೆನ್ನಾಗಾಗಿ ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಳ್ತೀವಿ, ಆ ಥರ ಮ್ಯಾಶ್ ಆಗಿರುತ್ತೆ ಅದು. ಇವಾಗ ಮಸಾಲೆ ರೆಡಿ ಆಗಿದೆ ನೋಡಿ. ಇವಾಗ ಇದಕ್ಕೆ ನಾವು ಹಳದಿ ಪೌಡ್ರು, ಮೆಣಸಿನ ಪೌಡ್ರ್ ಮಸಾಲೆ ಮಾಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇವಾಗ ಇದು ಮಸಾಲೆ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಉದ್ದಿನಬೇಳೆ ಬೇಯಿಸ್ಕೊಂಡಿದ್ದು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ರೆಡಿಯಾಗಿದೆ ಇದು ಉದ್ದಿನಬೇಳೆ. ಹಾಗೆ ಉದ್ದಿನಬೇಳೆ ಹರಳೆಳಾಗಿರುತ್ತೆ, ಆದರೆ ಇದು ಬೆಂದಿದೆ. ಇದು ಹೀಗೆ ಇರುತ್ತೆ. ಇದು ಚಪಾತಿ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕಟ್ ಮಾಡಿದಿದೆಯಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೆಲವರೆಲ್ಲ ಇದಕ್ಕೆ ಕಸ್ತೂರಿ ಮೆಥಿ, ಕ್ರೀಮು ಎಲ್ಲ ಹಾಕ್ತಾರೆ. ನಾನು ಹಾಕಲ್ಲ. ತುಂಬ ಇದಾಗ್ಬಿಡುತ್ತೆ ಅದು. ತುಂಬ ಏನು ಹೇಳ್ತಾರೆ, ಅದಕ್ಕೆ ಜಾಸ್ತಿ ಇದಾಗ್ಬಿಡತ್ತೆ. ಕ್ರೀಮಲ್ಲಿ ಹಾಕಿ ಟೇಸ್ಟ್ ತುಂಬ ಸ್ವೀಟ್ ಆಗಿರುತ್ತೆ, ಹೆವಿ ಆಗಿರುತ್ತೆ. ಅದು ಚಪಾತಿ ಜೊತೆಗೂ ತಿನ್ಬೋದು, ಅನ್ನ ಜೊತೆಗೂ ತಿನ್ಬೋದು, ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು 1-2 ಸಲ ಕುದಿ ಬಂದಮೇಲೆ ಆಫ್ ಮಾಡ್ಕೊಂಡ್ರೆ ಆಯ್ತು ಇದನ್ನು.
ಇವಾಗ ನೋಡಿ ಉದ್ದಿನಬೇಳೆ ದಾಲ್ ಮಾಡಿದ್ದೀನಿ, ಹೆಂಗಿದೆ ನೋಡಿ, ಚೆನ್ನಾಗಿದೆ. ನಿಮ್ಮ ಮನೆಯಲ್ಲೂ ಉದ್ದಿನಬೇಳೆ ಯಾವಾಗಲೂ ಇರುತ್ತೆ, ಇಡ್ಲಿ ಮಾಡಲಿಕ್ಕೋಸ್ಕರ ತಂದಿಡ್ತೀರಾ. ಆದರೆ ಮೇನ್ ಇದು ಸಿಪ್ಪೆ ಇರೋ ಉದ್ದಿನಬೇಳೆನೇ ತೊಗೊಂಡು ಬನ್ನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು.